ವಿಷ್ಣು ಕುಟುಂಬದವರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ಈ ಕೋತಿಗಳು ನನ್ನ ಮದ್ವೆಗೆ ಬಂದಿದ್ದಿಲ್ಲ, ಅದಕ್ಕೆ ಚಿಕ್ಕಿ ಎಲ್ಲಿಗಾದ್ರೂ ಕರ್ಕೊಂಡೋಗು ಅಂತ ಹೇಳ್ತಾ ಇದ್ರು. ಈ ಕೋಲಾರದಲ್ಲಿ ಕೋತಿ ಇರೋ ಪ್ಲೇಸ್ ಯಾವ್ದು ಹೇಳಿ? ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಯ್ತೀವಿ. ಓಹೋ ಬಾರೋ, ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಮುಳ್ಳಂದಿ ಅಲ್ಲ ಇವು, ದೊಡ್ಡ ದೊಡ್ಡ ಕೋತಿಗಳು ನೋಡಿ ಹೆಂಗವೆ, ಒಂದೊಂದು ಮುತ್ತು ರತ್ನ. ಇವಳು ನೋಡು, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಅವಳ ಇಲ್ಲೇ ಪ್ರತ್ಯಕ್ಷವಾಗಿ ಕಾಣ್ತಾವಳೆ ನೋಡು. ಮನೆಯಿಂದ ಬಿಟ್ಟು ಒಂದ್ ಸ್ವಲ್ಪ ದೂರ ಆಗಿಲ್ಲ, ಅಲ್ಲೇ ಕಾಲ್ ನೋವು ಅಂತ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ರು. ಅಂತ ಇಂತ ಅಂತರಗಂಗೆ ಬಂತು. ಇದೇ ಅಲ್ವಾ ಕೋತಿ ಇರೋ ಪ್ಲೇಸ್ ಅಂದ್ರೆ ಕೋಲಾರದಲ್ಲಿ. ಸೊ ಎಲ್ರು ನೋಡ್ಕೊಂಡು ಇನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಿಗಿನಿಂಗ್ ಸುಸ್ತಾಗಿ ಕೂತ್ಕೊಂಡ್ಬಿಟ್ರಪ್ಪ. ಅಲ್ಲಿ ಕ್ಯಾಮೆಲ್ ಅಂತ ಇಲ್ಲಿ ಕರ್ಕೊಂಡ್ ಬಂದಿವ್ ಇವ್ರನ್ನ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಾನಂತೂ ಇವ್ರ ಪೋಸ್ ನೋಡಿ ನೋಡಿ ಸಾಕಾಗ್ನೆ. ಇವ್ರನ್ನ ಕೊಬ್ಬು ಕರಗ್ಸೋಣ ಅಂತ ಅಂತರಗಂಗೆ ಬೆಟ್ಟ ಕರ್ಕೊಂಡ್ ಬಂದಿವ್ನಿ. ನೋಡು ಹೆಂಗ್ ಕರಗ್ತಾವೆ ಕೊಬ್ಬು. ಮಾತಾಡ್ತಾ ಇರೋದು ನಾವಿವತ್ತು ಕೋಲಾರದಲ್ಲಿರೋ ಅಂತರಗಂಗೆ ಟೆಂಪಲ್ಗೆ ಬಂದಿದ್ವಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರದರ್ ಸಿಕ್ಕಿದ್ರು. ಇವರು ಪ್ರತಿ ವಾರ ಎಲ್ಲರಿಗೂ ಹಣ್ಣು ಹಂಪ್ಲನ್ನ ಹಂಚುತ್ತಾರೆ. ಇವತ್ತಿಗೆ 5ನೇ ವಾರ ಆಗಿದೆ. ಸೊ ಇವ್ರ ಕೆಲಸ ಹೀಗೆ ಯಶಸ್ವಿ ಆಗಿ ತುಂಬಾ ಗ್ರೇಟ್. ಈ ತರ ಹಣ್ಣು ಹಂಪ್ಲು ಹಂಚೋದು ಆ ವೃದ್ಧರಿಗೆ ಹಾಗೂ ಚಿಕ್ಕ ಹುಡುಗರಿಗೆ ಎಲ್ಲರಿಗೂ ಹಂಚುತ್ತಾರೆ. ಒಳ್ಳೇದಾಗ್ಲಿ. ಕೋತಿಗಳಿಗೆ ಮಾತ್ರ ಬೇರೆ ಅವ್ರಿಗೂ ಕೊಡ್ತಾ ಇಲ್ಲ. ಕೋಲಾರದಲ್ಲಿರೋ ಹುಡುಗರು ಒಂದ್ ಒಳ್ಳೆ ಕೆಲಸನೇ ಮಾಡ್ತಾ ಇದಾರೆ. ಕೋತಿಗಳಿಗೆಲ್ಲ ಬಾಳೆಹಣ್ಣು ಕೊಡ್ತಾ ಇದಾರೆ. ನಂಗೆ ಗೊತ್ತಿಲ್ಲ ಅದು ಕೋತಿಗಳಿಗೆ ಅಂತ. ಎಲ್ಲ ಬೆಟ್ಟ ಹತ್ತುತ್ತಿರೋರ್ಗೆಲ್ಲ ಮುದುಕರು ಮುಂಡ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟೆ. ಸ್ವಲ್ಪ ಮಿಸ್ಟೇಕ್ ಆಯ್ತು ಬಿಡಿ, ಪರವಾಗಿಲ್ಲ. ಹೊಟ್ಟೆ ಎಲ್ಲ ನಗಾಡ್ತಾ ಇದ್ರು. ಅಂತೂ ಇಂತೂ ಕೋಲಾರದ ಬೆಟ್ಟ ಹತ್ಕೊಂಡ್ ಬಂದೇ ಬಿಟ್ವಿ. ಇನ್ನೇನು ನೀರ್ ಕುಡಿಯೋ ಸಮಯ. ಅದೇನೋ ಬಸವಣ್ಣನ ಬಾಯಲ್ಲಿ ನೀರ್ ಬರುತ್ತಂತ, ಅದೇ ಅಂತರಗಂಗೆ ಅಂತ. ನಂಗೆ ಗೊತ್ತಿಲ್ಲ ಅಂತರಗಂಗೆ ಬರ್ಬೇಕು ಅಂತ ನಾನು ತುಂಬಾನೇ ಆಸೆ ಇಟ್ಕೊಂಡಿದ್ದೆ. ಹೆಸರದೊಂದು ಹಾಡು ನೆನಪಾಗುತ್ತೆ, ಅಂತರಗಂಗೆ ಮಂಜುಳ ಗಂಗೆ ನಾದದ ಅಂತಿಗಳು. ಸೊ ಆ ಸಾಂಗ್ ಕೇಳಿದ್ಮೇಲೆ ನನಗೆ ಫುಲ್ ಅಂತರಗಂಗೆ ಬರ್ಬೇಕು ಅಂತ ಅನಿಸ್ತು. ಅದು ಕೋಲಾರಕ್ಕೆ ಸೊಸೆಯಾಗಿ ಬಂದಿದ್ದೀನಿ. ಅಂಡ್ ಅಂತರಗಂಗೆ ಅಂತೂ ನೋಡೇ ಬಿಟ್ಟೆ. ಸಖತ್ತಾಗಿತ್ತು. ಬಸವಣ್ಣ ಬಾಯಲ್ಲಿ ಬರ್ತಾ ನೀರಿದು. ಸೊ ಅದು ಎಲ್ಲಿಂದ ಬರುತ್ತೆ ಅಂತ ಇದುವರೆಗಾಗ್ಲೂ ಕಂಡಿಡಿಯಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಆಗಿಲ್ಲ. ತುಂಬಾ ಜನ ಕಂಡಿಡಿಯಕ್ಕಂತಾನೆ ಬಂದು ಎಲ್ಲೋ ಸಪ್ಲೈ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಸೊ ಇದನ್ನ ಕಂಡು ಹಿಡೀರಿ ಯಾರಾದ್ರೂ, ನಮಗೂ ಗೊತ್ತಾಗಲಿ ಎಲ್ಲಿಂದ ಬರುತ್ತೆ ಏನೋ ಅಂತ. ಆ ಶಿವನ ಲೀಲೆ ಅಂತಾನೆ ಕರಿಬಹುದು ಅಲ್ವಾ ಇದಕ್ಕೆ. ಆ ನೀರ್ ಕುಡ್ದು ಸ್ವಲ್ಪ ತಲೆಗೆ ಹಾಕೊಂಡು ಇನ್ನೇನು ಗರ್ಭಗುಡಿ ಒಳಗೆ ಹೋಗ್ಬೇಕು. ಇಲ್ಲಂತೂ ಸಿಕ್ಕಾಪಟ್ಟೆ ಮಂಕಿಗಳಪ್ಪ. ಅಂತೂ ಇಂತೂ ಕೋತಿಗಳ ಹತ್ರ ತಪ್ಪಿಸ್ಕೊಂಡು ಮಲ್ಲಿಕಾರ್ಜುನ ದೇವಸ್ಥಾನ ನೋಡಕ್ಕೆ ಬಂದೇ ಬಿಟ್ವಿ. ಗರ್ಭಗುಡಿ ಒಳಗಡೆ ಇಲ್ಲೆಲ್ಲ ಶಿವಲಿಂಗ, ಶಿವಪ್ಪನ ದೇವಸ್ಥಾನ ಅಂತಾನೆ ಕರಿಬಹುದು. ಇದು ತುಂಬಾನೇ ಚೆನ್ನಾಗಿದೆ. ಒಳಗೆ ಮಾತ್ರ ದೇವರಿಗೆಲ್ಲ ಪ್ರದರ್ಶನ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡಾಗೆ ತೀರ್ಥ ಕುಡ್ದು ಇನ್ನೇನು ಹೊರಗಡೆ ಬರ್ಬೇಕು. ಇವ್ ನೋಡಿ ನಮ್ಮ ಮೈದ್ನ ಅಲ್ಲಿ ಹೊರಗಡೆ ಮಂಕಿ ಬರ್ಬಾರ್ದು ಅಂತ ಹುಲಿನ ಇಟ್ಟಿರ್ತಾರೆ, ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕ ಮಗಿ ಅಂದ್ರೆ ಮಗಿ ಇವನು. ಹೊರಗಡೆ ಬರೋ ಅಷ್ಟೊಳಗಡೆ ನನ್ನ ಫ್ಯಾನ್ಸ್ ಎಲ್ಲ ಕಾಯ್ತಾ ಇದ್ರು. ಅವ್ರಿಗೂ ಕೂಡ ಒಂದು ಫೋಟೋಸ್ ಎಲ್ಲ ತೆಕ್ಕೊಡ್ತಾ ಇದ್ದೆ. ಈ ಕಡೆ ನೋಡಿ ನಮ್ಮ ಚಿಕ್ಕಪ್ಪಂಗೂ ಮತ್ತೆ ನಮ್ಮ ಇನ್ನೊಂದು ಮೈದ್ನಾಗೂ ಕೋತಿ ಮೇಲೆನ ಕುತ್ಕೊಂಡ್ಬಿಟ್ಟಿದ್ವಿ. ಯಪ್ಪ ಈ ತರನೂ ಇರುತ್ತಾ ಇಲ್ಲಿ? ನಮ್ಗೆ ಸ್ವಲ್ಪ ಬಂದ್ರೆ ಸಾಕು ಭಯ ಬಿದ್ದು ಕಿರ್ಚಿ ಹೊಟ್ಟೋಯ್ತೀವಿ. ನನಗೂ ಹಂಗೆ ಅನಿಸ್ತಾ ಇತ್ತು. ಈ ಕಡೆ ಪಕ್ಕಕ್ಕೆ ಬಂದಿದ್ರೆ ಅಲ್ಲಿ ಹುಲಿ ಇತ್ತಲ್ಲ, ಆ ಹುಲಿನ ನನ್ನ ಮೇಲೆ ಎತ್ತಾಕ್ಬಿಟ್ರು. ನಾನೇ ಮಂಕಿನ ಬಿದ್ದೋಯ್ತು ಅಂತ ಕಿರ್ಚಾಡ್ಬಿಟ್ಟೆ. ಈ ಕಡೆ ಅಲ್ಲಿಂದ ಕೆಳಗೆ ಇಳಿದ್ ಬರೋ ಅಷ್ಟೊಳಗಡೆ ನಮ್ಮ ಸೃಷ್ಟಿತವ್ರು ನಾನು ನಿನ್ನ ಎತ್ಕೋತೀನಿ ಅಂತ ಹೇಳಿದ್ರು. ಸೊ ಎತ್ಕೊಂಡು ನನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ, ನಡ್ಕೊಂಡು ಹೋಗಿ ಸುಸ್ತಾಯ್ತು ಅಂತ. ಇಲ್ಲೂ ಕೂಡ ಸ್ವಲ್ಪ ಫಾಲೋವರ್ಸ್ ಇದ್ರೆ ಒಂದು ಫೋಟೋಸ್ನ ತೆಕ್ಕೊಂಡು ಬಂದೆ. ನಾನು ಸೃಷ್ಟಿ ಒಂದು ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದ್ವಿ. ಏನು ಬೇಡ, ಕಣ್ಣಿಗೆ ಪಾನಿಪುರಿ ಅಂಗಡಿ ಕಾಣ್ತಾ 10 ರೂಪಾಯಿ ಪಾನಿಪುರಿ ಕೊಟ್ಬಿಡೋಣ, ತಿನ್ಕೊಂಡು ಹೊಟ್ಟೋಯ್ತೀನಿ. ತೃಪ್ತಿಯಿಂದ 10 ರೂಪಾಯಿ ಪಾನಿಪುರಿ ತಿನ್ನಕ್ಕೂ ಬಿಡ್ಲಿಲ್ಲ ನನ್ನ ಫ್ಯಾನ್ಸು. ಮನೆಯಿಂದ ದೇವಸ್ಥಾನ ಬರೋ 2 ಕಿಲೋಮೀಟರ್ ಇರೋದು. ನಡ್ಕೊಂಡು ಹೋಗಿದ್ವಿ. ನಡ್ಕೊಂಡು ಹೋಗೋ ರಸ್ತೆಯಲ್ಲಿ ಕೆರೆ ಇತ್ತು. ಅಲ್ಲಿ ಯಾರೋ ಮೀನ್ ಹಿಡಿತಾ ಇದ್ರು. ನಮ್ಮ ಸೃಷ್ಟಿ ನಾನು ಮೀನ್ ಹಿಡಿಬೇಕು, ಒಂದು ಕ್ಯಾಪ್ಚರ್ ಮಾಡು ಅಂತ ಹೇಳ್ತಾ ಇದ್ಲು. ಹಿಂದ್ಗಡೆ ನಮ್ಮ ಅಮ್ಮ ಫುಲ್ ಸೈಕೋ ಆಗಿ ಚೆನ್ನಾಗಿ ಉಗಿತಾ ಇತ್ತು. ಅಲ್ಲೆಲ್ಲ ಹೋಗ್ಬೇಡಿ ಅಂತ. ಯಾಕಂದ್ರೆ ನನ್ನ ಮದ್ವೆಗಿನ್ನ 20 ದಿನ ಆಗಿರೋದು. ಕೆರೆ ಹತ್ರ ಎಲ್ಲ ಹೋಗ್ಬಾರ್ದು. ರೋಡಲ್ಲಿ ಒಂದು ಹೂಕೋಸಿನ ಗೋಲನ ಇತ್ತು. 2 ಹೂಕೋಸ್ನ ಕಳ್ತನ ಮಾಡಿದ್ವಿ ಅಷ್ಟೇ. ನಮ್ ಸೃಷ್ಟಿ ಬಂದ್ಬಿಟ್ಟು ಚೆನ್ನಾಗಿ ಮಸಾಲೆ ಹಾಕಿ ಒಂದು ಒಳ್ಳೆ ಗೋಬಿ ಮಾಡ್ಕೊಟ್ಲಪ್ಪ. ತಿನ್ಬಿಟ್ಟು ಆಯಾಗಿ ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್.